ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ.
ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಬೆಂಗಳೂರಿನ ವ್ಯಕ್ತಿ ಅಹಮದಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎರಡೆರಡು ಬ್ಯಾಗ್ಗಳು ಈತನ ಹತ್ರ ಇತ್ತು. ಎರಡೂ ಬ್ಯಾಗ್ಗಳನ್ನು ಎರಡೆರಡು ಕಡೆ ಚೆಕಿಂಗ್ಗೆ ಒಳಪಡಿಸಿದಾಗ ಬ್ಯಾಗ್ನಲ್ಲಿ ಎರಡೆರಡು ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಆಗ ಹಂಗಿದ್ರೆ ನೀನು ಹೋಗಬೇಕಾಗಿರೋದು ಅಹಮದಾಬಾದ್ ಅಲ್ಲ, ಬೇರೆ ಕಡೆ ಬಾ ಅಂತ ಹೇಳಿ ಏರ್ಪೋರ್ಟ್ ಪೊಲೀಸರು ಈತನನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ ಬಹುಶಃ ಅಧಿಕ ಪ್ರಸಂಗಿತನ ಮಾಡಿರಬಹುದು. ಬ್ಯಾಗ್ ಅಲ್ಲಿ ಎರಡೆರಡು ಚಿಕ್ಕ ಬಾಂಬ್ ಇದೆ ಅಂತ ಹೇಳಿದ್ದಾನೆ. ಈ ರೀತಿ ಹೇಳ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಬು ಅಖಿಲ್ ಅಜಾರ್ ಝಾದ್ ಬಂಧಿತ ಆರೋಪಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತ ಈತ ಬಂದಿರ್ತಾನೆ. ಎರಡು ಕಡೆ ಬ್ಯಾಗ್ ಚೆಕಿಂಗ್ ಮಾಡಿದ್ರು ಏರ್ಪೋರ್ಟ್ನ ಸಿಬ್ಬಂದಿ. ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಎರಡು ಬಾಂಬ್ ಇದೆ ಅಂತ ಈತ ಬೆದರಿಕೆ ಹಾಕಿದ ತಕ್ಷಣ ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ.